ನೋಡಿ, ನನ್ನ ವೈಯಕ್ತಿಕವಾಗಿರುವಂತದ್ದು ಯಾರ್ಯಾರು ಪಕ್ಷದಲ್ಲಿ ಬಿಟ್ಟು ಹೋಗಿದ್ದಾರೆ, ಅದೇನೇ ಕಾರಣ ಇರಬಹುದು, ಅವ್ರದನ್ನು ಸುಧಾರಣೆ ಮಾಡ್ಕೊಂಡು ಮತ್ತೆ ಪಕ್ಷಕ್ಕೆ ತರೋದ್ರಿಂದ ನಮ್ಮ ಪಕ್ಷದ ಬಲ ಹೆಚ್ಚಾಗತ್ತೆ. ಈಶ್ವರಪ್ಪನವ್ರು ಇರ್ಬೋದು, ಬಸವಣ್ಣ ಪಾಟೀಲ್ ಯತ್ನಾಳ್ ಇರ್ಬೋದು, ಸಾಕಷ್ಟು ಜನ ಇದ್ದಾರೆ. ಇನ್ನು ಮತ್ತೆ ಸಾಕಷ್ಟು ಜನ ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಆಗಿರುವಂತವ್ರು ದೊಡ್ಡ ತಂಡನೇ ಬಿಜೆಪಿ ಬರುವಂತದ್ದು ಇದೆ. ಇನ್ನು ಕಾಯ್ದು ನೋಡ್ರಿ, 20 ಮಂದಿ ಮಿನಿಸ್ಟರ್ ಮಾಡಿದ್ಮೇಲೆ ಏನೇನ್ ಪರಿಸ್ಥಿತಿ ಆಗಿದೆ ಅನ್ನುವಂಥದ್ದನ್ನ. ಆ 20 ಮಂದಿ ಮಿನಿಸ್ಟರ್ ಆಗುವಂತದ್ದು ಉಳಿದವರಿಗೆ, ಮತ್ತೆ 20 ಮಂದಿ ಪೋರ್ಟ್ಫೋಲಿಯೋ ಹಂಚೋದ್ರಲ್ಲಿ, ಅವ್ರ ಅಧಿಕಾರಿಗಳನ್ನು ಮಾಡ್ಕೊಡುವಂಥದ್ರಲ್ಲಿ, ಅವ್ರ ಆಫೀಸ್ಗಳನ್ನು ಹಂಚುವಂಥದ್ರಲ್ಲಿ ಸಾಕಷ್ಟು ಗೊಂದಲಗಳಾಗ್ತದೆ. ಮುಂದೆ ಬರುವಂತ 2028 ಚುನಾವಣೆಯಲ್ಲಿ ಒಂದು ದೊಡ್ಡ ತಂಡನೇ ಕಾಂಗ್ರೆಸ್ ಅಸಮಾಧಾನ ಗ್ರೂಪ್ ಭಾರತೀಯ ಜನತಾ ಪಾರ್ಟಿ ಸೇರ್ತದೆ. ಸಂಪರ್ಕ ಇಲ್ಲ, ಅದನ್ನೆಲ್ಲ ಈಗಾಗಲೇ ಹೇಳಕ್ಕಾಗೋದಿಲ್ಲ. ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ. ಈಗ ನೋಡ್ರಿ ನೀವು, ರಿಸಲ್ಟ್ ಬಂದ ಮೇಲೆ ಅವ್ರ ಪೋರ್ಟ್ಫೋಲಿಯೋ ಹಂಚಿದ ಮೇಲೆ ತಾನಾಗಲೇ ಬರ್ತದೆ. ಅದ್ರ ಸಲ ನಮ್ದೇನು ಉದ್ದೇಶ, 2028ವರೆಗೂ ಅವ್ರ ಮ್ಯಾಂಡೇಟ್ ಕೊಟ್ಟಿದೆ ಕರ್ನಾಟಕ ಜನತೆ. 2028 ಅವ್ರ ಸರ್ಕಾರ ಮಾಡಲಿ. 2028 ಬಂದಾಗ ನಾವು ಯಾವ ರೀತಿ ನಮ್ಮ ಶಕ್ತಿಯನ್ನು ಹಾಕಿ ಮತ್ತೆ ನಾವು ಒಂದು ಒಳ್ಳೆ ಆಡಳಿತವನ್ನು ಕೊಡೋದ್ರ ಕಡೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೇಂದ್ರದ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೇವೆ. ಸ್ವಾಭಾವಿಕ ಒಬ್ಬ ಸಾಮಾನ್ಯ ಕಾರ್ಯಕರ್ತನೇ ಮಾತಾಡ್ತಾ ಇದ್ದಾನೆ. ಈಗ 60 ಮಂದಿ ಆಕಾಂಕ್ಷಿಗಳಿದ್ದಾರೆ. ಆ 20 ಒಂದು 15 ಮಾಡ್ಬೋದು ಅವರು. ಅವನ್ನ 4 ಉಳಿದಿರೋದ್ರ ಬಗ್ಗೆನೇ ಅದನ್ನ ಮೂವಿ ತುಪ್ಪ ಹಚ್ಚಿ ಅವ್ರು ಮುಂದೆ ಹೋಗುವಂತ ಕೆಲಸಗಳನ್ನು ಮಾಡ್ತಾರೆ. ಕಾಂಗ್ರೆಸ್ ನಲ್ಲಿ ಇರುವಂತವ್ರೆಲ್ಲರೂ ಹಿರಿಯರಿದ್ದಾರೆ. ಅವ್ರಿಗೆ ಅರ್ಥ ಆಗ್ತದೆ ರಾಜಕಾರಣ ಅಂದ್ರೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಅವ್ರು ಇಮಿಡಿಯೇಟ್ ಆಗಿ ಡಿಸಿಷನ್ ತೆಗೆದುಕೊಳ್ಳದೇ ಇರ್ಬೋದು. ಅಂತವ್ರು ಬರುವಂತ ದಿವಸದಲ್ಲಿ ನಿಶ್ಚಿತವಾಗಿಯೂ ಸಹಿತ ನಮ್ಮ ಕಡೆ ಅವರು ಒಲಕೆ ಮಾಡ್ತಾರೆ. ಈ ಎಲೆಕ್ಷನ್ ಅಂದ್ರೆ ಅಧಿಕಾರದಲ್ಲಿರುವಂತ ನಾವೇ ಹೇಳ್ತೀವಿ, ನಿಮ್ ಕ್ಷೇತ್ರದ ಕೆಲಸ ಮಾಡಿಸ್ಕೊಡ್ರಪ್ಪ, ನಿಮ್ಗೆ ಏನು ಸಿಕ್ಕಿಲ್ಲ ಅಂತಂದ್ರೆ ಅವ್ರ ಕೆಲಸ ಅಭಿವೃದ್ಧಿ ಆಗ್ಲಿ. ಮುಂದೆ ಬರುವಂತ ದಿವಸದಲ್ಲಿ ಅವ್ರಿಗೆ ಯಾರು ನಮ್ಮಲ್ಲಿ ಬರ್ತಾರೆ ಅವಾಗ ನಮ್ಮ ಇರುವಂತ ಅಭ್ಯರ್ಥಿಗೆ ಏನು ತೊಂದರೆ ಆಗದಂತೆ ಮತ್ತೆ ಆ ಕ್ಷೇತ್ರದಲ್ಲಿ ಇರುವಂತ ಜನರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ನಿರ್ಧಾರವನ್ನು ಮಾಡ್ತೇವೆ. ನೋಡಿ, ನನ್ನ ವೈಯಕ್ತಿಕವಾಗಿರುವಂತದ್ದು ಯಾರ್ಯಾರು ಪಕ್ಷದಲ್ಲಿ ಬಿಟ್ಟು ಹೋಗಿದ್ದಾರೆ, ಅದೇನೇ ಕಾರಣ ಇರಬಹುದು, ಅವ್ರದನ್ನು ಸುಧಾರಣೆ ಮಾಡ್ಕೊಂಡು ಮತ್ತೆ ಪಕ್ಷಕ್ಕೆ ತರೋದ್ರಿಂದ ನಮ್ಮ ಪಕ್ಷದ ಬಲ ಹೆಚ್ಚಾಗತ್ತೆ. ಈಶ್ವರಪ್ಪನವ್ರು ಇರ್ಬೋದು, ಬಸವಣ್ಣ ಪಾಟೀಲ್ ಯತ್ನಾಳ್ ಇರ್ಬೋದು, ಸಾಕಷ್ಟು ಜನ ಇದ್ದಾರೆ. ಇನ್ನು ಮತ್ತೆ ಸಾಕಷ್ಟು ಜನ ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಆಗಿರುವಂತವ್ರು ದೊಡ್ಡ ತಂಡನೇ ಬಿಜೆಪಿ ಬರುವಂತದ್ದು ಇದೆ. ಇನ್ನು ಕಾಯ್ದು ನೋಡ್ರಿ, 20 ಮಂದಿ ಮಿನಿಸ್ಟರ್ ಮಾಡಿದ್ಮೇಲೆ ಏನೇನ್ ಪರಿಸ್ಥಿತಿ ಆಗಿದೆ ಅನ್ನುವಂಥದ್ದನ್ನ. ಆ 20 ಮಂದಿ ಮಿನಿಸ್ಟರ್ ಆಗುವಂತದ್ದು ಉಳಿದವರಿಗೆ, ಮತ್ತೆ 20 ಮಂದಿ ಪೋರ್ಟ್ಫೋಲಿಯೋ ಹಂಚೋದ್ರಲ್ಲಿ, ಅವ್ರ ಅಧಿಕಾರಿಗಳನ್ನು ಮಾಡ್ಕೊಡುವಂಥದ್ರಲ್ಲಿ, ಅವ್ರ ಆಫೀಸ್ಗಳನ್ನು ಹಂಚುವಂಥದ್ರಲ್ಲಿ ಸಾಕಷ್ಟು ಗೊಂದಲಗಳಾಗ್ತದೆ. ಮುಂದೆ ಬರುವಂತ 2028 ಚುನಾವಣೆಯಲ್ಲಿ ಒಂದು ದೊಡ್ಡ ತಂಡನೇ ಕಾಂಗ್ರೆಸ್ ಅಸಮಾಧಾನ ಗ್ರೂಪ್ ಭಾರತೀಯ ಜನತಾ ಪಾರ್ಟಿ ಸೇರ್ತದೆ. ಸಂಪರ್ಕ ಇಲ್ಲ, ಅದನ್ನೆಲ್ಲ ಈಗಾಗಲೇ ಹೇಳಕ್ಕಾಗೋದಿಲ್ಲ. ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ. ಈಗ ನೋಡ್ರಿ ನೀವು, ರಿಸಲ್ಟ್ ಬಂದ ಮೇಲೆ ಅವ್ರ ಪೋರ್ಟ್ಫೋಲಿಯೋ ಹಂಚಿದ ಮೇಲೆ ತಾನಾಗಲೇ ಬರ್ತದೆ. ಅದ್ರ ಸಲ ನಮ್ದೇನು ಉದ್ದೇಶ, 2028ವರೆಗೂ ಅವ್ರ ಮ್ಯಾಂಡೇಟ್ ಕೊಟ್ಟಿದೆ ಕರ್ನಾಟಕ ಜನತೆ. 2028 ಅವ್ರ ಸರ್ಕಾರ ಮಾಡಲಿ. 2028 ಬಂದಾಗ ನಾವು ಯಾವ ರೀತಿ ನಮ್ಮ ಶಕ್ತಿಯನ್ನು ಹಾಕಿ ಮತ್ತೆ ನಾವು ಒಂದು ಒಳ್ಳೆ ಆಡಳಿತವನ್ನು ಕೊಡೋದ್ರ ಕಡೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೇಂದ್ರದ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೇವೆ. ಸ್ವಾಭಾವಿಕ ಒಬ್ಬ ಸಾಮಾನ್ಯ ಕಾರ್ಯಕರ್ತನೇ ಮಾತಾಡ್ತಾ ಇದ್ದಾನೆ. ಈಗ 60 ಮಂದಿ ಆಕಾಂಕ್ಷಿಗಳಿದ್ದಾರೆ. ಆ 20 ಒಂದು 15 ಮಾಡ್ಬೋದು ಅವರು. ಅವನ್ನ 4 ಉಳಿದಿರೋದ್ರ ಬಗ್ಗೆನೇ ಅದನ್ನ ಮೂವಿ ತುಪ್ಪ ಹಚ್ಚಿ ಅವ್ರು ಮುಂದೆ ಹೋಗುವಂತ ಕೆಲಸಗಳನ್ನು ಮಾಡ್ತಾರೆ. ಕಾಂಗ್ರೆಸ್ ನಲ್ಲಿ ಇರುವಂತವ್ರೆಲ್ಲರೂ ಹಿರಿಯರಿದ್ದಾರೆ. ಅವ್ರಿಗೆ ಅರ್ಥ ಆಗ್ತದೆ ರಾಜಕಾರಣ ಅಂದ್ರೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಅವ್ರು ಇಮಿಡಿಯೇಟ್ ಆಗಿ ಡಿಸಿಷನ್ ತೆಗೆದುಕೊಳ್ಳದೇ ಇರ್ಬೋದು. ಅಂತವ್ರು ಬರುವಂತ ದಿವಸದಲ್ಲಿ ನಿಶ್ಚಿತವಾಗಿಯೂ ಸಹಿತ ನಮ್ಮ ಕಡೆ ಅವರು ಒಲಕೆ ಮಾಡ್ತಾರೆ. ಈ ಎಲೆಕ್ಷನ್ ಅಂದ್ರೆ ಅಧಿಕಾರದಲ್ಲಿರುವಂತ ನಾವೇ ಹೇಳ್ತೀವಿ, ನಿಮ್ ಕ್ಷೇತ್ರದ ಕೆಲಸ ಮಾಡಿಸ್ಕೊಡ್ರಪ್ಪ, ನಿಮ್ಗೆ ಏನು ಸಿಕ್ಕಿಲ್ಲ ಅಂತಂದ್ರೆ ಅವ್ರ ಕೆಲಸ ಅಭಿವೃದ್ಧಿ ಆಗ್ಲಿ. ಮುಂದೆ ಬರುವಂತ ದಿವಸದಲ್ಲಿ ಅವ್ರಿಗೆ ಯಾರು ನಮ್ಮಲ್ಲಿ ಬರ್ತಾರೆ ಅವಾಗ ನಮ್ಮ ಇರುವಂತ